ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ಇದು ಟಾಟಾ BS6 1923 ಮಾಡೆಲ್ನ ಕ್ಲಸ್ಟರ್ ಅಂದರೆ ಡ್ಯಾಶ್ಬೋರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಇಲ್ಲಿ ಮೇನಾಗಿ ಕಾಣ್ತಾರೆ, ಇದು RPM ಅಂತಂದರೆ ರೊಟೇಷನ್ ಪರ್ ಮಿನಿಟ್. ಇದು RPM ಮೀಟ್ ಅಂತ, ಇಂಜಿನ್ RPM ಮೀಟ್ ಅಂತ ಹೇಳಿ. ಸೊ ಇದ್ರ ಕೆಳಗಡೆ ಬರೋದು ಟೆಂಪ್ರೇಚರ್ ಗೇಜ್. ಆಮೇಲೆ ಇಲ್ಲಿ ಬರೋದು ಇದು ಸ್ಪೀಡೋಮೀಟ್ರಿಗೆ ಇದು ಎಷ್ಟು ಸ್ಪೀಡ್ ಹೋಗ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕಂಡುಬರುತ್ತೆ. ಸೊ ಇದ್ರ ಕೆಳಗಡೆ ಫ್ಯೂಲ್ ಟ್ಯಾಂಕ್ ಇದೆ. ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 350 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ಇದು ಇದು ಡಿಸ್ಪ್ಲೇ. ಸೊ ಈ ಡಿಸ್ಪ್ಲೇಲಿ ನಿಮಗೆ ಓಡೋಮೀಟರ್ ಸಿಗುತ್ತೆ, ಎಷ್ಟು ಓಡಿದೆ ಅಂತಂತೇಳಿ. ಸೊ ಇಲ್ಲಿ ಟ್ರಿಪ್ ಮೀಟರ್ ಸಿಗುತ್ತೆ. ಈ ಟ್ರಿಪ್ ಮೀಟರ್ನ ನೀವು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಸೊ ಈ ಬಟನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸೆಟ್ ಕಂಟಿನ್ಯೂಸ್ ಒಂದು 4 to 5 ಸೆಕೆಂಡ್ಸ್ ನೀವು ಪ್ರೆಸ್ ಮಾಡಿ ಹಿಡಿದ್ರೆ ಸೊ ಈ ಟ್ರಿಪ್ ಮೀಟರ್ ಏನಾಗಿದೆ ಇದು ರೀಸೆಟ್ ಆಗುತ್ತೆ. ಸೊ ಇದು 2 ಸಿಲಿಂಡರ್, ಫ್ರಂಟ್ ಸಿಲಿಂಡ್ರು, ರೈಟ್ ಸಿಲಿಂಡ್ರ್ ಅಂತಂತ 2 ಸಿಲಿಂಡರ್ ಇರುತ್ತೆ. ಈ 2 ಸಿಲಿಂಡ್ರು ಬೇಕು. ಸೊ ಎಕ್ಸಾಕ್ಟಾಗಿ ಸ್ಟೇರಿಂಗು ಮತ್ತು ಬ್ರೇಕು ಕ್ಲಚ್ಚು ವರ್ಕ್ ಮಾಡಬೇಕಪ್ಪ ಅಂತಂತಂದರೆ ಮಿನಿಮಮ್ ನೀವು 6 ಬಾರ್ ಏರ್ ಅಂತಂತಂದ್ರು ಮಿನಿಮಮ್ ಆಗಿ ಫಿಲ್ ಆಗಿರಲೇಬೇಕು. ಆಮೇಲೆ ಇದು AFE ಅಂತಂತ ಹೇಳಿ. AFE ಅಂತಂತಂದರೆ ಎವರೇಜ್ ಫ್ಯೂಲ್ ಎಫಿಷಿಯನ್ಸಿ ಅಂತ ಹೇಳಿ. ಇದು ಎವರೇಜ್ ಫ್ಯೂಲ್ ಎಫಿಷಿಯನ್ಸಿ ಏನು ಇಂಡಿಕೇಶನ್ ಕೊಡುತ್ತಪ್ಪ ಅಂತಂತಂದರೆ 1 ಲೀಟ್ರಿಗೆ ನೀವು ಎಷ್ಟು ಮೈಲೇಜ್ ಕೊಡ್ತಾ ಇದೆ ಗಾಡಿ ಅಂತ ಹೇಳ್ಬಿಟ್ಟು ಕಿಲೋಮೀಟರ್ ಪರ್ ಲೀಟರ್ ಅಂತಂತೇಳಿ. ಸೊ AFE ಇದನ್ನು ಐಡೆಂಟಿಫಿಕೇಶನ್ ಮಾಡುತ್ತೆ. ಸೊ ಇದು ಗೇರ್ ಇಂಡಿಕೇಟರ್ ಕೊಡುತ್ತೆ, ಯಾವ ಗೇರಲ್ಲಿ ಇದ್ದೀರಾ ಅಂತಂತೇಳಿ. ಸೊ ಫಸ್ಟಲ್ಲಿ ಇದ್ದೀರಾ, ಸೆಕೆಂಡಲ್ಲಿ ಇದ್ದೀರಾ, ಥರ್ಡಲ್ಲಿ ಇದ್ದೀರಾ ಅಂತಂತೇಳಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೀವು ಯಾವ ಸ್ಪೀಡಲ್ಲಿ ಹೋಗ್ತಿದ್ದೀರಾ, ಸೊ ನೆಕ್ಸ್ಟ್ ಗೇರ್ ಇನ್ನೇನು ನೆಕ್ಸ್ಟ್ ಚೇಂಜ್ ಮಾಡಬೇಕು ಅಂತಂತಾರೆ, ಅದು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಯಾವ ಗೇರ್ ಇದ್ದೀರಾ, ಯಾವ ಗೇರ್ನ ನೀವು ನೆಕ್ಸ್ಟ್ ಹಾಕಬೇಕು ಅಂತಂತೇಳಿ ಇದು ಕೂಡ ಇಂಡಿಕೇಶನ್ ಮಾಡುತ್ತೆ. ಆಮೇಲೆ ಇಲ್ಲೊಂದು ಗೇಜ್ ಇದೆ, ಇದು DEF ಅಂತಂತೇಳಿ. DEF ಅಂತಂದರೆ ಯೂರಿಯಾ. ಟೆಕ್ನಿಕಲ್ ಆಗಿ ಹೇಳ್ಬೇಕಂತಂದರೆ DEF ಅಂತಂದರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತಂತೇಳಿ. ಸೊ ಇದ್ರ ಕೆಪಾಸಿಟಿ ಬಂದುಬಿಟ್ಟು 60 ಲೀಟರ್ಸ್ ಇರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತಾರಪ್ಪ ಅಂತಂತಂದರೆ, ಸೊ 100 ಕಿಲೋಮೀಟರ್ಸ್ಗೆ ಪರ್ ಲೀಟರ್ ಅಂತ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಇಂಜಿನಿಯರ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದು NOx ಕಂಟೆಂಟ್ಗಳನ್ನು ರೆಡ್ಯೂಸ್ ಮಾಡುತ್ತೆ ಕ್ಯಾಟಲಿಟಿಕ್ ಕನ್ವರ್ಟಲ್ಲಿ. ಸೊ ನೈಟ್ರೋಜನ್ ಆಕ್ಸೈಡನ್ನು ನೈಟ್ರೋಜನ್ ಮತ್ತು ವಾಟರ್ ಆಗಿ ಸಪ್ರೇಟಾಗಿ ಕನ್ವರ್ಟ್ ಮಾಡಿಬಿಟ್ಟು ವಾತಾವರಣಕ್ಕೆ ಹಾರ್ಮ್ಫುಲ್ ಕಂಟೆಂಟ್ಗಳನ್ನು ತಲುಪಿಸೋದನ್ನು ಪೂರ್ತಿಯಾಗಿ ಅಂದರೆ ಅಪ್ ಟು 90% ರೆಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಟೈಮಿಂಗ್ಸ್ ಇದೆ, ಈ ಟೈಮ್ನೂ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇದು ಇಷ್ಟು BS6 1923 ಮಾಡೆಲ್ನ ಇದು ಕ್ಲಸ್ಟರ್. ಥ್ಯಾಂಕ್ ಯು ವೆರಿ ಮಚ್.